ನಮ್ಮೆಲ್ಲರ ಪಾಲಿನ ಈ ಸುಂದರ ಸಂಜೆಗೆ ಸೇರಿರುವ ತಮ್ಮೆಲ್ಲರಿಗೂ ಶುಭ ಸಂಜೆ. ನಾನು ನಿಮಗೆಲ್ಲ ಚಿರಪರಿಚಿತನಾಗಿರುವ ಶ್ರೀ ಸೋಮಶೇಖರ್ ಸ್ವಾಮಿ, ಆಡಳಿತಾಧಿಕಾರಿ, ಅರ್ಥ ಹಾಗೂ ಸ್ಮಾರ್ಟ್ ಕಿಡ್ಸ್ ವಿದ್ಯಾಸಂಸ್ಥೆ ಶಿರಾಳಕೊಪ್ಪ. ನಮ್ಮ ಈ ಸಂಸ್ಥೆಯು ತನ್ನ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಿಕೊಳ್ಳುತ್ತಿದ್ದು, ಇದರ ಸಂಭ್ರಮಾಚರಣೆಗಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮುಸ್ಸಂಜೆಯ ಈ ಸಂಭ್ರಮೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇಂದು ನಮ್ಮೆಲ್ಲರಿಗೂ ವಿಶೇಷ ದಿನ. ಒಂದು ವರ್ಷದ ಸಾಧನೆಗಳು, ಶ್ರಮ, ಪರಿಶ್ರಮ, ಕನಸುಗಳು ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದಾಗುವ ಸಂಭ್ರಮದ ಕ್ಷಣ. ಈ ಸಂಭ್ರಮಕ್ಕೊಂದು ಚಂದದ ಹೆಸರೇ ಚಿಗುರುವ ಚಿಲುಮೆ. ಚಿಗುರು ಎಂದರೆ ಹೊಸ ಆರಂಭ, ಚಿಲುಮೆ ಎಂದರೆ ಹರಿದು ಬರುವ ಪವಿತ್ರ ಜಲಧಾರೆ. ನಮ್ಮ ಮಕ್ಕಳ ಹಸನಾದ ಕನಸುಗಳು, ಅವರು ಬೆಳೆಯುತ್ತಿರುವ ಪ್ರತಿಭೆಗಳು, ಶ್ರಮ, ಸೃಜನಶೀಲತೆ ಮತ್ತು ಜ್ಞಾನವೆಂಬ ಹೊಳೆಯ ಅನಿರ್ತಿಶಯ ಹರಿವು, ಇದು ಬೆಳಕಿನತ್ತ ಹೆಜ್ಜೆ ಇಡುವ ಪ್ರತಿ ಚಿಗುರಿನ ಜಯಘೋಷವಾಗಿದೆ. ಇಲ್ಲಿ ಹರಿಯುವ ಪ್ರತಿಯೊಂದು ಚಿಲುಮೆ ನಮ್ಮ ವಿದ್ಯಾರ್ಥಿಗಳ ಉತ್ಸಾಹ, ಕಲ್ಪನೆ, ಕೌಶಲ್ಯ ಮತ್ತು ಅವರು ಕಂಡ ಕನಸುಗಳಿಗೆ ಜೀವ ತುಂಬಲಿ ಎಂಬ ಆಶಯದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಚಪ್ಪಾಳೆಗಳ ಅಲೆಗಳೊಂದಿಗೆ, ಹೃದಯಗಳ ತಾಳಮೇಳದಲ್ಲಿ ಈ ಮಹಾಸಭೆಯನ್ನು ಮುತ್ತು ಮುಡಿಗೆಯಾಗಿ ಮಾಡಿ ನಕ್ಷತ್ರಗಳಂತೆ ನಮ್ಮ ವೇದಿಕೆ ಬೆಳಕನ್ನು ಹೆಚ್ಚಿಸಲು ಬಂದಿರುವ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ತಮ್ಮೆಲ್ಲರ ಹೃದಯ ಸ್ಪರ್ಶಿ ಚಪ್ಪಾಳೆಯೊಂದಿಗೆ ಶಿಸ್ತು ಮತ್ತು ಸಂಯಮಕ್ಕೆ ಪ್ರತೀಕವಾಗಿರುವ ಶ್ರೀಯುತ KG ನಾಗರಾಜ್, ಅಧ್ಯಕ್ಷರು, ಅರ್ಥ ವಿದ್ಯಾಸಂಸ್ಥೆ, ಇವರು ಈ ಸಮಾರಂಭದ ಸುಂದರ ಕ್ಷಣದ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಪೋಷಕರು ಚಪ್ಪಾಳೆ ತಟ್ಟಬೇಕು. ಕುಮಾರ್ TV, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಶಿರಾಳಕೊಪ್ಪ, ಇವರು ಈ ವೇದಿಕೆಯ ಗೌರವವನ್ನು ಹೆಚ್ಚಿಸಲು ವೇದಿಕೆಗೆ ಆಗಮಿಸಬೇಕೆಂದು ಈ ಮೂಲಕ ಆಹ್ವಾನಿಸುತ್ತಿದ್ದೇನೆ. ಜ್ಞಾನ ಮತ್ತು ಅನುಭವದ ಪ್ರತೀಕವಾಗಿರುವ ಶ್ರೀಯುತ BM ಮದಿಕೇಶ್, ಅಧ್ಯಕ್ಷರು, ಶಾರದಾದೇವಿ ಎಜುಕೇಷನ್ ಟ್ರಸ್ಟ್, ಇವರು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಲು ವೇದಿಕೆಗೆ ಆಗಮಿಸಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಶಿಸ್ತು, ಸುವ್ಯವಸ್ಥೆ ಮತ್ತು ಪ್ರಗತಿಗೆ ದಿಕ್ಕು ನೀಡುವ ಶ್ರೀಮತಿ ಶಿಲ್ಪಾ ನಾಗರಾಜ್ ಹಾಗೂ ಶ್ರೀಮತಿ ಜ್ಯೋತಿ ಮದಿಕೇಶ್, ಕಾರ್ಯದರ್ಶಿಗಳು, ಇವರು ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಲು ವೇದಿಕೆ ಮೇಲೆ ಬರಬೇಕೆಂದು ತಮ್ಮ ಮೂಲಕ ವಿನಂತಿಸುತ್ತಿದ್ದೇನೆ. ಸಹನೆ, ಧೈರ್ಯ ಮತ್ತು ಗಾಂಭೀರ್ಯಕ್ಕೆ ಹೆಸರಾಗಿರುವ ಕುಮಾರಿ ಮಂಗಲಗೌಡ, ಮುಖ್ಯೋಪಾಧ್ಯಾಯಿನಿ, ಅರ್ಥ ವಿದ್ಯಾಸಂಸ್ಥೆ, ಇವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಹೃದಯಗಳ ಹರ್ಷದಿಂದ ಪ್ರಾರ್ಥನೆಯ ಮೂಲಕ ಶುಭದ ಬೆಳಕು ಹರಿಯಲಿ, ಸಮಾರಂಭಕ್ಕೆ ಧೈರ್ಯ, ಜ್ಞಾನ ಮತ್ತು ಶಾಂತಿ ದೊರಕಲಿ ಎಂದು ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಹಶಿಕ್ಷಕಿಯರಾದ ಶ್ರೀಮತಿ ಮಾಧವಿ, ಶ್ರೀಮತಿ ಶೋಭಾ ಮತ್ತು ಶ್ರೀಮತಿ ಸುಮಾ. ವಿನಾಯಕ ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು 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 ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ,
ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ಕಟಿಲಟಾಂಗದ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ಕಟಿಲಟಾಂಗದ ಕೋಮಲಾಂಗನ ಕರ್ಣಕುಂಡಲ ಧಾರನೆ ಶರಣು 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 ಬಟ್ಟ ಮುತ್ತಿನ ಹಾರ ಪದಕನೆ ಬಾವು ಹಸ್ತ ಚತುಷ್ಟನೆ ಬಟ್ಟ ಮುತ್ತಿನ ಹಾರ ಪದಕನೆ ಬಾವು ಹಸ್ತ ಚತುಷ್ಟನೆ ಇಷ್ಟ ತೊಡುಗೆಯ ಹೇಮ ಕಂಕಣ ಪಾಶಾಂಕುಶ ಧಾರಣೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶಾಂಕುಶ ಧಾರಣೆ ಶರಣು 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 ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕವಾನ ಶರಣು 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 ಒಳಿತಿಗಾಗಿ ಪ್ರಾರ್ಥಿಸಿದ ಶಿಕ್ಷಕರಿಗೆ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಬಂದಿರುವ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿ ಕುಮಾರಿ ರಶ್ಮಿ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ, ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ, ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ ಎಂದು ಹೇಳುತ್ತಾ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಏರ್ಪಡಿಸಲಾಗಿದ್ದು, ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ಅರ್ಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ KG ನಾಗರಾಜ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶಿರಳಕೊಪ್ಪದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀಯುತ ಪ್ರಶಾಂತ್ ಕುಮಾರ್ TB ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಉಪಸ್ಥಿತರಿರುವ ಶಾರದಾ ದೇವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ BM ಮಧುಕೇಶ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅರ್ಥ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ KG ಶಿಲ್ಪಾ ನಾಗರಾಜ್ ಹಾಗೂ ಶ್ರೀಮತಿ ಜ್ಯೋತಿ ಮಧುಕೇಶ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಅರ್ಥಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ
ಕುಮಾರಿ ಮಂಗಲಗೌಡ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿರುವ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ, ಟ್ರಸ್ಟ್ನ ಸದಸ್ಯರಿಗೂ, ವಾಹನ ಚಾಲಕರಿಗೂ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹಿಸಲು ಆಗಮಿಸಿರುವ ಆತ್ಮೀಯ ಪೋಷಕರಿಗೂ ಹಾಗೂ ಸಾರ್ವಜನಿಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಸುಂದರವಾಗಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಬಂದಿರುವ ಛಾಯಾಗ್ರಾಹಕರಿಗೂ, ಸ್ಟೇಜ್ ಡೆಕೋರೇಟರ್ ಆ್ಯಂಡ್ ಸೌಂಡ್ ಸಿಸ್ಟಮನ್ನು ಅಚ್ಚುಕಟ್ಟಾಗಿ ಮಾಡಿರುವ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಒಂದು ಊರು ಸುರಕ್ಷಿತವಾಗಿ ಇರಬೇಕೆಂದರೆ ನಮ್ಮ ರಕ್ಷಣೆಗೆ ಪೊಲೀಸ್ ವ್ಯವಸ್ಥೆ ಇರಬೇಕು. ಅಂತಹ ಒಂದು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಳೆ, ಗಾಳಿ, ಚಳಿ ಅನ್ನದೇ ಸಮಯ ಸಂದರ್ಭ ಅಂತ ನೋಡದೆ ಅತ್ಯಂತ ಅಪಾಯಕಾರಿ ಕೆಲಸವಾದ ವಿದ್ಯುತ್ ಸರಬರಾಜು ಮಾಡುತ್ತಿರುವ KEB ಸಿಬ್ಬಂದಿ ವರ್ಗದವರಿಗೂ ಮತ್ತು ಯಾವುದೇ ಸಂದರ್ಭದಲ್ಲೂ ಸಾರ್ವಜನಿಕರಿಗೆ ಆರೋಗ್ಯದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ತುಂಬು ಹೃದಯದಿಂದ ಸ್ವಾಗತಿಸಿದ ಕುಮಾರಿ ರಶ್ಮಿ ಅವರಿಗೆ ಧನ್ಯವಾದಗಳು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಂಧಕಾರವನ್ನು ದೂರ ಮಾಡಿ ಬೆಳಕಿನ ದಾರಿ ತೋರಿಸುವುದು ಜ್ಞಾನ. ಪ್ರತಿಯೊಂದು ಹೃದಯ ಬೆಳಗಲಿ, ಪ್ರತಿ ಮನಸ್ಸು ಹರ್ಷದಿಂದ ಹೊಳೆಯಲಿ ಎಂಬ ಧ್ಯೇಯದೊಂದಿಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಈ ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಬೇಕೆಂದು ವೇದಿಕೆ ಮೇಲಿರುವ ಗಣ್ಯರಲ್ಲಿ ಶುಭ್ರ ಮನಸ್ಸಿನಿಂದ ವಿನಂತಿಸುತ್ತೇನೆ. ಉದ್ಘಾಟಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಅಂದರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ನಮ್ಮ ಮಾತೃಭೂಮಿಗೆ ಗೌರವ ಸಲ್ಲಿಸುವ ಸಲುವಾಗಿ ರಾಷ್ಟ್ರಗೀತೆ ಜನಗಣಮನವನ್ನು ಹಾಡಲು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕೆಂದು ಮನಪೂರ್ವಕವಾಗಿ ವಿನಂತಿಸುತ್ತೇನೆ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಬಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, तव शुभ नामे जागे, तव शुभ आशीष मांगे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಸಹಪಠ
ವೇಳಾಪಟ್ಟಿ ಚಟುವಟಿಕೆಗಳ ವಿವರಗಳನ್ನು ನಮ್ಮ ಸಂಸ್ಥೆಯ ಪ್ರಗತಿಪಥವನ್ನು ಬಿಂಬಿಸುವುದೇ ವರದಿ ವಾಚನ. ಈ ವರದಿ ವಾಚನಕ್ಕಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಕುಮಾರಿ ಮಂಗಲಗೌಡ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಸಂಸ್ಥೆಯ ಕಾರ್ಯವೈಖರಿಗಳನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನೆಲ್ಲ ಗುರುವೃಂದದವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಶಿರಾಳಕೊಪ್ಪದ ಅರ್ಥ ಆಂಗ್ಲ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸ್ಮಾರ್ಟ್ ಕಿಡ್ಸ್ ಪ್ರೀ ಸ್ಕೂಲ್ ತನ್ನ ನಿರಂತರ ಪ್ರಯತ್ನದಿಂದ ಯಶಸ್ವಿಯಾಗಿ 12ನೇ ವರ್ಷದ ಚಿಗುರುವ ಚಿಲುಮೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನೆರವೇರಿಸುತ್ತಿದೆ. ಪ್ರಸಕ್ತ 2025-26ನೇ ಸಾಲಿನ ಇಲ್ಲಿಯವರೆಗಿನ ಶಾಲೆಯ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳ ವಿವರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬ ಶೈಕ್ಷಣಿಕ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ವರ್ಷದ ಶೈಕ್ಷಣಿಕ ತರಗತಿಗಳು ಮೇ 29, 2025ರಂದು ಆರಂಭವಾಯಿತು. ಜೂನ್ 2, 2025ರಂದು ನಮ್ಮ ಶಾಲೆಯು ತಳಿರು ತೋರಣಗಳಿಂದ ಸಿಂಗಾರಗೊಂಡು ರಜೆಯ ಮಜದಲ್ಲಿರುವ ವಿದ್ಯಾರ್ಥಿಗಳನ್ನು ಕಲಿಕೆಯತ್ತ ಸ್ವಾಗತಿಸುತ್ತಿತ್ತು. ಅಂದು ವಿದ್ಯಾರ್ಥಿಗಳನ್ನು ಆರತಿ ಬೆಳಗುವುದರ ಮೂಲಕ ಶಾಲೆಗೆ ಬರಮಾಡಿಕೊಂಡು ಶಾರದಾ ದೇವಿಯನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆಯಲಾಯಿತು. ಪುಟ್ಟಿಂಗ್ ಆ್ಯನ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಧ್ಯೇಯವಾಕ್ಯದೊಂದಿಗೆ ಜೂನ್ 5ರಂದು ಶೈಕ್ಷಣಿಕ ವರ್ಷದ ಮೊದಲ ಆಚರಣೆಯಾದ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಅಂದು ನಮ್ಮ ಶಾಲೆಯ ಶಿಕ್ಷಕಿಯಾದ ಕುಮಾರಿ ಸೌಮ್ಯ ಎಂ ಇವರು ಪರಿಸರ ದಿನದ ಉದ್ದೇಶ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಂತರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯ ಆವರಣದಲ್ಲಿ ಸಸಿಗಳನ್ನು ನೆಡುವುದಷ್ಟೇ ಅಲ್ಲದೆ ಶಿರಾಳಕೊಪ್ಪದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವೈದ್ಯರು ಮತ್ತು ಆಡಳಿತ ಮಂಡಳಿಯವರ ಜೊತೆ ಸೇರಿ ಆಸ್ಪತ್ರೆಯ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. The purpose of yoga is to stop suffering even before it arises. ಜೂನ್ 21ರಂದು ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದು, ಅಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಕುಮಾರಿ ಮಂಗಲಗೌಡ ಇವರು ಯೋಗ ದಿನದ ಉದ್ದೇಶ ಮತ್ತು ಮಹತ್ವವನ್ನು ತಿಳಿಸಿಕೊಟ್ಟರು. ನಂತರ ನಮ್ಮ ಶಾಲೆಯ ಆಡಳಿತಗಾರರಾದ ಶ್ರೀ ಸೋಮಶೇಖರ ಸ್ವಾಮಿಯವರು ಎಲ್ಲ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಯೋಗಾಸನಗಳನ್ನು ಕಲಿಸಿಕೊಟ್ಟರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿದೆ. ಇಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಜುಲೈ 10ರಂದು ನಮ್ಮ ಶಾಲೆಯಲ್ಲಿ ಗುರುಪೂರ್ಣಿಮಾ ದಿನವನ್ನು ಆಚರಿಸಲಾಯಿತು. ಅಂದು ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಗುರುಗಳಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಶುಭಾಶಯಗಳನ್ನು ತಿಳಿಸಿದರು. ಬಿಸಿಲಿನಲ್ಲಿ ನೆರಳಾಗಿ ಮಳೆಯಲ್ಲೂ ಜೊತೆಯಾಗಿ ಬಿದ್ದಾಗ ಕೈ ಹಿಡಿದು ಎಬ್ಬಿಸುವುದೇ ನಿಜವಾದ ಸ್ನೇಹ. ಇಂತಹ ಸ್ನೇಹವನ್ನು ಸಂಭ್ರಮಿಸಲು ಆಗಸ್ಟ್ 4ರಂದು ನಮ್ಮ ಶಾಲೆಯಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟುವುದರ ಮೂಲಕ ಸ್ನೇಹಿತರ ದಿನವನ್ನು ಆಚರಿಸಲಾಯಿತು. ಕೈಗೆ ಕಟ್ಟಿದ ರಾಖಿಯೊಳಗೆ 1000 ಮಾತುಗಳ ಬಂಧನ, ಕಾಪಾಡುವೆನೆಂಬ ವಾಗ್ದಾನದಲ್ಲಿ ಅಡಗಿದೆ ಅಣ್ಣ ತಂಗಿಯ ಪ್ರೀತಿಯ ಸ್ಪಂದನ. ಜಗತ್ತಿನ ಅತಿ ಸುಂದರ ಬಾಂಧವ್ಯವಾದ ಅಣ್ಣ ತಂಗಿ ಸಂಬಂಧದ ಸವಿಯನ್ನು ಅನುಭವಿಸಲು ನಮ್ಮ ಶಾಲೆಯಲ್ಲಿ ಆಗಸ್ಟ್ 11ರಂದು ರಕ್ಷಾಬಂಧನವನ್ನು ಆಚರಿಸಲಾಯಿತು. ಅಂದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ರಾಖಿಯನ್ನು ಕಟ್ಟಿ ಅವರಿಂದ ಕಿರು ಉಡುಗೊರೆಗಳನ್ನು ಪಡೆದುಕೊಂಡರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ಪ್ರಯುಕ್ತ ಸೆಪ್ಟೆಂಬರ್ 5ರಂದು ಶಿಕಾರಿಪುರದ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿರುತ್ತೇವೆ ಮತ್ತು ಸೆಪ್ಟೆಂಬರ್ 6ರಂದು ನಮ್ಮ ಶಾಲೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಸೆಪ್ಟೆಂಬರ್ 19ರಿಂದ ಸೆಪ್ಟೆಂಬರ್ 26ರವರೆಗೆ ಶೈಕ್ಷಣಿಕ ವರ್ಷದ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ನಡೆಸಲಾಯಿತು. ನಂತರ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 11ರವರೆಗೆ ಶಾಲೆಗೆ ದಸರಾ ರಜೆಯನ್ನು ಘೋಷಿಸಲಾಯಿತು. ಜೊತೆಗೆ ಇಲಾಖೆಯ ಆದೇಶದಂತೆ ಶಿಕ್ಷಕರ ಸಮ್ಮುಖದಲ್ಲಿ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಮತ್ತು ಅಕ್ಟೋಬರ್ 7ರಂದು ವಾಲ್ಮೀಕಿ ಜಯಂತಿಯನ್ನು ಆಚರಿಸಿರುತ್ತೇವೆ. ಒಂದೇ ಮನೆಯೊಳಗೆ ಹಲವು ಮನಗಳು, ಒಂದೇ ಅಡುಗೆಯಲ್ಲಿ 100 ರುಚಿಗಳು, ಹಂಚಿಕೊಂಡ ನಗು ಅಳುಗಳ ಮಧ್ಯೆ ಬೆಳೆದು ಬಂದ ಪ್ರೀತಿಯ ಬೆಳೆಗಳು. ಇಂತಹ ಕೂಡು ಕುಟುಂಬಗಳು ಇಂದು ಕಾಣಲು ಸಿಗುವುದು ತುಂಬ ವಿರಳ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಶೇರಿಂಗ್ ಇಸ್ ಕ್ಯಾರಿಂಗ್ ಎಂಬುದನ್ನು ತಿಳಿಸಲು ಅಕ್ಟೋಬರ್ 18ರಂದು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು.
ಅಂದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ತಾವು ತಂದಿರುವ ಆಹಾರ ಪದಾರ್ಥಗಳನ್ನು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವುದರಲ್ಲಿ ಸಿಗುವ ಆನಂದವನ್ನು ಅನುಭವಿಸಿದರು. ನಾಡು ನುಡಿ ಒಂದೇ ಉಸಿರು, ಕನ್ನಡ ನಮ್ಮ ಜೀವದ ಸಾರ, ಕವಿಗಳ ಹಾಡು ವೀರರ ತ್ಯಾಗ, ಹೆಮ್ಮೆಯ ಕರ್ನಾಟಕದ ಇತಿಹಾಸದ ಸಾರ. ನಾಡು ನುಡಿಗೆ ಶಿರಬಾಗಲು ನವೆಂಬರ್ 1ರಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು, ಅಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಳದಿ ಮತ್ತು ಕೆಂಪು ಬಣ್ಣದ ಉಡುಗೆಯನ್ನು ಧರಿಸಿ ಕನ್ನಡಾಂಬೆಗೆ ಪುಷ್ಪ ಸಮರ್ಪಣೆಯನ್ನು ಮಾಡಿ ಕನ್ನಡ ಕರ್ನಾಟಕದ ಗತವೈಭವವನ್ನು ಸಾರುವ ಗೀತೆಗಳನ್ನು ಹಾಡಲಾಯಿತು. ನಂತರ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಕುಮಾರಿ ಮಂಗಲಗೌಡ ಮತ್ತು ನಮ್ಮ ಶಾಲೆಯ ಕಾರ್ಯದರ್ಶಿಯಾದ ಶ್ರೀಮತಿ KG ಶಿಲ್ಪ ಇವರು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಉದ್ದೇಶವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಇಲಾಖಾ ಆದೇಶದಂತೆ ನವೆಂಬರ್ 8ರಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಸಮ್ಮುಖದಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ, ಗೆದ್ದಾಗ ವಿನಯ, ಸೋತಾಗ ಧೈರ್ಯ ಎಂಬ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಉದ್ದೇಶದಿಂದ ನವೆಂಬರ್ 12 ಮತ್ತು 13ರಂದು ವಾರ್ಷಿಕ ಕ್ರೀಡಾಕೂಟದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪದಕಗಳನ್ನು ವಿತರಿಸಲಾಯಿತು. ಮಕ್ಕಳು ದೇಶದ ಭವಿಷ್ಯ, ಅವರ ಕನಸುಗಳು, ನಗು ಮತ್ತು ಸೃಜನಶೀಲತೆಯೇ ಸಮಾಜದ ಬೆಳಕಾಗಿದೆ. ನವೆಂಬರ್ 14ರಂದು ಮಕ್ಕಳೆಲ್ಲರ ಪ್ರೀತಿಯ ಚಾಚಾ ಎಂದೇ ಪ್ರಸಿದ್ಧರಾಗಿರುವ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾದ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂದು ವಿದ್ಯಾರ್ಥಿಗಳೆಲ್ಲರೂ ಬಣ್ಣ ಬಣ್ಣದ ಉಡುಗೆಯನ್ನು ಧರಿಸಿ ಶಾಲೆಗೆ ಬಂದಿದ್ದರು. ಅಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಕುಮಾರಿ ಮಂಗಲಗೌಡ ಇವರು ಜವಾಹರ್ಲಾಲ್ ನೆಹರೂರವರ ಜೀವನದ ಮೌಲ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ನಂತರ ವಿದ್ಯಾರ್ಥಿಗಳಿಗೆ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ನವೆಂಬರ್ 17ರಂದು ಶಿರಾಳಕೊಪ್ಪದ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಅದರಲ್ಲಿ ಅರೇಬಿಕ್ ಧಾರ್ಮಿಕ ಪಠಣದಲ್ಲಿ ಕುಮಾರ್ ಸರ್ಫರಾಜ್ ತೃತೀಯ ಮತ್ತು ಆಶುಭಾಷಣದಲ್ಲಿ ಕುಮಾರಿ ರಿಷಿಕಾ ಆರ್ ತೃತೀಯ ಸ್ಥಾನಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವಿಲ್ಲದೆ ನಾವು ಯಾವ ಸಾಧನೆಯನ್ನೂ ಮಾಡಲಾಗುವುದಿಲ್ಲ. ನವೆಂಬರ್ 18ರಂದು ಶ್ರೀಧರ ನರ್ಸಿಂಗ್ ಹೋಮ್ ಇವರ ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುತ್ತೇವೆ. ಶಿಕ್ಷಣದಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಲು ಶಿಕ್ಷೆ ಎಷ್ಟು ಮುಖ್ಯವೋ ಹಾಗೆ ವಿದ್ಯಾರ್ಥಿಗಳ ಸಾಧನೆಗೆ ಪ್ರಶಂಸೆಗಳು, ಬಹುಮಾನಗಳು ಕೂಡ ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳ ಗೈರು ಹಾಜರಾತಿಯನ್ನು ತಪ್ಪಿಸುವ ಉದ್ದೇಶದಿಂದ ಪ್ರತಿ ತಿಂಗಳು 100% ಹಾಜರಾತಿಯನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕಗಳನ್ನು ನೀಡಲಾಗುತ್ತಿದೆ. ಅಂತೆಯೇ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಿ ಉಡುಗೊರೆಗಳನ್ನು ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯಪೂರಕ ಚಟುವಟಿಕೆಗಳೂ ಸಹ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದ್ದು, ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಪ್ರವಾಸದಿಂದ ಕಲಿತ ಪಾಠಗಳು ಪುಸ್ತಕಗಳಿಂದ ಕಲಿತ ಪಾಠಕ್ಕಿಂತ ಸದಾ ಜೀವಂತವಾಗಿರುತ್ತದೆ. ಹೊಸ ಸ್ಥಳಕ್ಕೆ ಭೇಟಿ ನೀಡುವ ಪ್ರತಿ ಕ್ಷಣವೂ ಹೊಸ ಜ್ಞಾನ ಮತ್ತು ಅನುಭವಗಳನ್ನು ನೀಡುತ್ತದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಡಿಸೆಂಬರ್ 13ರಂದು ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂದು ಮೊದಲನೆಯದಾಗಿ ನಮ್ಮ ಪ್ರಯಾಣವು ಇಕ್ಕೇರಿಯ ಕಡೆಗೆ ಸಾಗಿತು. ಅಲ್ಲಿನ ಅಘೋರೇಶ್ವರ ದೇವರ ದರ್ಶನವನ್ನು ಪಡೆದು ಬಸವಣ್ಣನನ್ನು ನೋಡಿಕೊಂಡು ಸಿಗಂದೂರಿನ ನವ ಸೇತುವೆಯ ಮೂಲಕ ಸಾಗಿ ಅಲ್ಲಿನ ಚೌಡೇಶ್ವರಿಯ ಆಶೀರ್ವಾದವನ್ನು ಪಡೆದುಕೊಂಡು ವರದಳ್ಳಿಯ ಬಸವಣ್ಣನ ಬಾಯಿಯ ಮೂಲಕ ಹೊರಹೊಮ್ಮುವ ನೀರನ್ನು ಕುಡಿದು ಸಾಗರದ ಪವಿತ್ರವನದ ಕಡೆಗೆ ಸಾಗಿದೆವು. ಅಲ್ಲಿನ ಪಾರ್ಕಿನಲ್ಲಿರುವ ಜೋಕಾಲಿಯಲ್ಲಿ ಜೋಲಾಡಿ ಜಾರುಬಂಡಿಯಲ್ಲಿ ಜಾರಿಕೊಂಡು ಕುಣಿದು ಕುಪ್ಪಳಿಸುತ್ತಾ ನಮ್ಮ ಸ್ವಸ್ಥಾನಕ್ಕೆ ಹಿಂದಿರುಗಿದೆವು. ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುವ ನಮ್ಮ ಶಾಲೆಯು ಇಂದು 12ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮದುವಣಗಿತ್ತಿಯಂತೆ ಶೃಂಗಾರಗೊಂಡು ನಿಮ್ಮೆಲ್ಲರನ್ನು ಕೈಬೀಸಿ ಕರೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಒಂದು ಶಿಕ್ಷಣ ಸಂಸ್ಥೆಯು ಯಶಸ್ವಿಯಾಗಿ ಸಾಗಲು ಶಿಕ್ಷಕರ ಜೊತೆಗೆ ಪಾಲಕ, ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಹಕಾರವು ಅಷ್ಟೇ ಮುಖ್ಯ. ಶಿಕ್ಷಕರು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿರಂತರ ಶ್ರಮವಹಿಸುತ್ತಿದ್ದು, ಪಾಲಕರ ಸಹಕಾರದಿಂದ ಶಾಲೆಯ ಪ್ರಗತಿ ಮತ್ತಷ್ಟು ವೇಗ ಪಡೆದುಕೊಂಡಿದೆ.
ನಮ್ಮ ಈ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲೂ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಇಷ್ಟು ಹೊತ್ತು ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ತಾಳ್ಮೆಯಿಂದ ಆಲಿಸಿದಂತಹ ಅತಿಥಿಗಳಿಗೂ ಪಾಲಕ ಪೋಷಕರಿಗೂ ಹಾಗೂ ಸಾರ್ವಜನಿಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವಾರ್ಷಿಕ ವರದಿ ವಾಚನಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಪ್ರಗತಿಪಥವನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದ ಕುಮಾರಿ ಮಂಗಲಗೌಡ ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಗೆ ಕೀರ್ತಿ ತಂದ ಶೈಕ್ಷಣಿಕ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. ಈ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಅನುಪಮಾ ಇವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ದಯಮಾಡಿ ಪೋಷಕರು ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಒಂದ್ಸತಿ ಜೋರ ಚಪ್ಪಾಳೆ ತಟ್ಟಿ, ಇನ್ನೂ ಜೋರು ಸಾಲದು, ಜೋರಾಗಿ ಚಪ್ಪಾಳೆ ತಟ್ಟಿ ಸಹಕರಿಸಿ. ನಿಮ್ಮ ಮಕ್ಕಳದೇ ಪ್ರೋಗ್ರಾಮ್ ಇದು. ಸಾಧಕರಾಗುತ್ತಾರೆ. ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಗುರಿಯನ್ನು ಇಟ್ಟುಕೊಂಡು ಸಾಗಿರಿ ಎಂದು ಆಶಿಸುತ್ತಾ, ಇಂದಿನ ಮಕ್ಕಳು ನಮ್ಮ ದೇಶದ ಭವಿಷ್ಯ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಎತ್ತಿ ಹಿಡಿದು ಅದನ್ನು ಪೋಷಿಸುವ ಕರ್ತವ್ಯ ನಮ್ಮದಾಗಿರುತ್ತದೆ. ನಮಗೆ ಕೆಲಸ ಮಾಡುವುದಕ್ಕೆ ಮಾತ್ರ ಅಧಿಕಾರ. ಅದರಿಂದ ನಾವು ಯಾವುದೇ ಫಲಾಪೇಕ್ಷೆಯನ್ನು ನಿರೀಕ್ಷಿಸಬಾರದು. ಆದರೆ ಆ ಕೆಲಸಕ್ಕೆ ಗೌರವ, ಸನ್ಮಾನ, ಯಶಸ್ಸು ದೊರೆತಾಗ ಆಗುವ ಹೆಮ್ಮೆಯನ್ನು ನಾವು ಪದಗಳಲ್ಲಿ ವರ್ಣಿಸಲಾಗದು. 2025-26ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಂತಹ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಈ ಅಭಿನಂದನಾ ಕಾರ್ಯಕ್ರಮವನ್ನು ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರಶಾಂತ್ TB ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ಶ್ರೀಮತಿ ಲಕ್ಷ್ಮೀಬಾಯಿ ಹಾಗೂ ರಾಜಾನಾಯಕ್ BB ದಂಪತಿಗಳ ಮಗಳಾದ ಕುಮಾರಿ ರಿಷಿಕಾ R ಇವಳು LPS ವಿಭಾಗದ ಆಶುಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಈ ವಿದ್ಯಾರ್ಥಿನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ರಿಷಿಕಾ ಹಾಗೂ ಅವರ ಪೋಷಕರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ರಿಷಿಕಾ ಹಾಗೂ ಅವರ ಪೋಷಕರಿಗೆ ಧನ್ಯವಾದಗಳು. ಸರ್ಫರಾಜ್ ಹಾಗೂ ಅವರ ಪೋಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಾಲೆಯ LKG ತರಗತಿಯಲ್ಲಿ ಓದುತ್ತಿರುವ ಶ್ರೀಮತಿ ಪಲ್ಲವಿ ಹಾಗೂ ಪ್ರಕಾಶ್ ದಂಪತಿಗಳ ಮಗಳಾದ ಕುಮಾರಿ ತೇಜಸ್ವಿ ಇವಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಿನ್ಸೆಸ್ ಆಫ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ಈ ವಿದ್ಯಾರ್ಥಿನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ತೇಜಸ್ವಿ ಹಾಗೂ ಅವರ ಪೋಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದ್ದರೆ ಯಶಸ್ಸು ಗಳಿಸಲು ಸಾಧ್ಯವಿದೆ ಎಂದು ಹೇಳುತ್ತಾ ಶ್ರೀಮತಿ P ಪ್ರೇಮಾ ಹಾಗೂ K ಪಂಚಾಕ್ಷರಿ ದಂಪತಿಗಳ ಮಗನಾದ ಕುಮಾರ್ ಮಣಿಕಂಠ 2024-25ನೇ ಸಾಲಿನಲ್ಲಿ ನಡೆದ 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯಲ್ಲಿ 91% ಅಂಕ ಗಳಿಸುವುದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತು ಪೋಷಕರಿಗೆ ಗೌರವವನ್ನು ತಂದಿರುತ್ತಾನೆ. ಈ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಮಣಿಕಂಠ ಹಾಗೂ ಅವರ ಪೋಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಜ್ಯೋತಿ ಮಧುಕೇಶ್, ಶ್ರೀಮತಿ ಶಿಲ್ಪಾ ನಾಗರಾಜ್ ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಅನಿಸಾ ಬಾನು ಅವರು ನಡೆಸಿಕೊಡಬೇಕು. ಮಣಿಕಂಠ, ನಿನ್ನ ಯಶಸ್ಸು ಎಲ್ಲ ಮಕ್ಕಳಿಗೂ ಸ್ಫೂರ್ತಿದಾಯಕವಾಗಲಿ ಎಂದು ನಾವು ಹಾರೈಸುತ್ತೇವೆ.
ಎಲ್ಲ ವಿದ್ಯಾರ್ಥಿಗಳು ಯಶಸ್ಸು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಲಿ. ಮುಂಬರುವ ದಿನಗಳಲ್ಲಿ ಇಂತಹ ಅನೇಕ ಯಶಸ್ವಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಹುಟ್ಟಲಿ ಎಂದು ಆಶಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ತಮ್ಮ ಪೋಷಕರಿಗೆ ಮತ್ತು ಶಾಲೆಗೆ ಗೌರವ ತರುವಂತಾಗಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಅಭಿನಂದನಾ ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಶ್ರೀಮತಿ ಅನುಪಮ ಇವರಿಗೆ ಧನ್ಯವಾದಗಳು. ಈ ಒಂದು ಸುಂದರ ಸಮಾರಂಭದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಶ್ರೀ ಪ್ರಶಾಂತ್ ಕುಮಾರ್ ಟಿ.ವಿ. ಇವರನ್ನು ಭೇಟಿಯಾಗಿ ಜನವರಿ 3ರಂದು ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂದು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಳಗೇರಿಯಲ್ಲಿ ಶ್ರೀಮತಿ ಚೆನ್ನಮ್ಮ ಮತ್ತು ಶ್ರೀ ಬಂಗಾರಪ್ಪ ದಂಪತಿಗಳ ಮಗನಾಗಿ ಫೆಬ್ರವರಿ 2, 1989ರಂದು ಜನಿಸಿದರು. ಇವರು ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು 2016ರಲ್ಲಿ ಮೊದಲ ಬಾರಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೊರಬದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿರುತ್ತಾರೆ. ನಂತರ ಶಿಕಾರಿಪುರದಲ್ಲಿ ಕಾರ್ಯನಿರ್ವಹಿಸಿ 2024ರಲ್ಲಿ ಶಿವಶರಣರ ನಾಡು ಎಂದೇ ಪ್ರಸಿದ್ಧಿಯಾಗಿರುವ ಶಿರಾಳಕೊಪ್ಪಕ್ಕೆ ಪಾದಾರ್ಪಣೆ ಮಾಡಿ ಸೇವಾನಿರತರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2025ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಬೆಸ್ಟ್ ಇನ್ವೆಸ್ಟಿಗೇಷನ್ ಅವಾರ್ಡನ್ನು ಪಡೆದಿರುತ್ತಾರೆ. ಇವರ ಈ ಕಾರ್ಯವೈಖರಿಗಳು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಶ್ರೀಯುತ ಪ್ರಶಾಂತ್ ಕುಮಾರ್ ಟಿ.ವಿ. ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವಂತಹ ನಾಗರಾಜ್ ಸರ್ ಅವರೇ ಹಾಗೂ ಮಧುಕೇಶ್ ಅವರವರೇ, ಶಿಲ್ಪಾ ಮೇಡಮ್ ಅವರೇ, ಜ್ಯೋತಿ ಮೇಡಮ್ ಅವರೇ, ಹಾಗೂ ಈ ಶಾಲೆಯ ಪ್ರಾಂಶುಪಾಲರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ತುಂಬ ಸಡಗರದಿಂದ ಭಾಗವಹಿಸಿರುವಂತಹ ನನ್ನ ಎಲ್ಲ ಪೋಷಕ ವರ್ಗದವರೇ ಹಾಗೂ ಪುಟಾಣಿ ಮಕ್ಕಳೇ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರೇ ಹಾಗೂ ಸಾರ್ವಜನಿಕರೇ, ತುಂಬ ಸಂತೋಷ ಆಗ್ತಾಯಿದೆ. ಈ ದಿನ ಸಂಜೆ ಇಂಗ್ಲೀಷ್ ಲೋಯರ್ ಪ್ರೈಮರಿ ಸ್ಕೂಲ್ನ ಒಂದು ಆ್ಯನ್ಯುವಲ್ ಡೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸುಮಾರು ಒಂದು ವಾರದಿಂದ ನನಗೆ ಅವರು ಕಾಲ್ ಮಾಡಿ ಕರಿತಾಯಿದ್ರು. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಒತ್ತಡದ ಇಲಾಖೆ. ಹಲವಾರು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ ಇದುವರೆಗೆ. ಕೆಲವು ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗಲ್ಲ, ಕೆಲಸದ ಒತ್ತಡದಿಂದ ಹೋಗೋಕ್ಕಾಗ್ತಿಲ್ಲ. ಬಟ್ ಇವತ್ತು ಟೈಮು ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ನಾವು ಕೂಡ ಬರೋಕ್ಕೆ ಒಂದು ಅವಕಾಶ ಸಿಕ್ತು. ನನ್ನನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರೆದೋದಕ್ಕೆ ನಾನು ಪರ್ಸ್ನಲಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆ್ಯನ್ಯುವಲ್ ಡೇಗೆ ಇವತ್ತು ಏನು ಎಲ್ಲ ಪೋಷಕರು ಆಗಮಿಸಿದ್ದೀರಿ, ತಮ್ಮ ಮುಖದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಮಗು ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಹೇಗೆ ಕ್ರೀಡಾ ಚಟುವಟಿಕೆಯಲ್ಲಿ ಅಥವಾ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸುತ್ತೆ ಅಂತ ಹೇಳಿ ಎಲ್ಲರೂ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮೊದಲನೇದಾಗಿ ಈ ಒಂದು ಶಾಲೆಯನ್ನು ಈಗಾಗಲೇ ಬಂದಾಗ ನಾವು ಮಧುಕೇಶಂ ಸರ್ ಹತ್ರ ಮಾತಾಡ್ತಾ ಇದ್ದೆ. ಸುಮಾರು ಒಂದು 12 ವರ್ಷಗಳ ಹಿಂದೆ ಈ ಶಾಲೆಯನ್ನು ಏನು ಇವರು ಕಟ್ಟಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅದರ ಹಿಂದೆ ತುಂಬ ಶ್ರಮ ಇರುತ್ತೆ. ಅವರ ಎಲ್ಲ ತನು ಮನವನ್ನು ಅದರಲ್ಲಿ ಅರ್ಪಣೆ ಮಾಡಿ ಈ ಒಂದು ಶಾಲೆಯನ್ನು ಕಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲ ಶಾಲೆಗಳನ್ನು ನಾನು ನೋಡಿದಾಗ ಅಥವಾ ಖಾಸಗಿ ಶಾಲೆಗಳನ್ನು ಇವತ್ತು ತಾವೆಲ್ಲರೂ ನೋಡಿದ್ದೀರಿ. ಖಾಸಗಿ ಶಾಲೆಗಳ ಫೀಸು ತುಂಬ ಜಾಸ್ತಿ ಇರ್ತದೆ. ಬಟ್ ನಾನಿಲ್ಲಿ ಅವ್ರನ್ನ ಕೇಳಿದೆ, ಸುಮಾರು 10ರಿಂದ 15 ಸಾವಿರದ ಒಳಗೆ ಮುಗಿದೋಗುತ್ತೆ ಅಂತ ಹೇಳಿ. ಆಶ್ಚರ್ಯ ಆಯಿತು ನನಗೆ. ಯಾಕಂದರೆ ಅದರಲ್ಲೇ ಗೊತ್ತಾಗುತ್ತೆ ಹಣವನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಅವರು ಈ ಶಾಲೆಯನ್ನು ಕಟ್ಟಿಲ್ಲ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡಲಿ, ಒಳ್ಳೆಯ ಪ್ರಜೆಗಳು ರಚನೆ ಆಗಲಿ, ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಒಂದು ಶಾಲೆಯನ್ನು ಕಟ್ಟಿದ್ದಾರೆ. ನೀವು ಪೋಷಕರು ಏನು ಮಕ್ಕಳನ್ನು ಕರ್ಕೊಂಡ್ಬಂದು ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದೀರಿ, ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ. ನಾನಾಗಲೇ ಮಾತಾಡ್ಬೇಕಾರೆ ಅವರು ಕೂಡ ಹೇಳಿದರು, ನಮ್ಮೆಲ್ಲರಿಗೂ ಒಂದು ದ್ವಂದ್ವ ಮತ್ತು ಒಂದು ಗೊಂದಲ ಇದೆ. ಏನಪ್ಪ ಅದು ಅಂದರೆ, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದೇ ನಮಗೊಂದು ದ್ವಂದ್ವ, ಒಂದು ಗೊಂದಲ.
ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಸ್ಪಷ್ಟತೆ ನಮ್ಮ ಪೋಷಕರಲ್ಲಿ ಈ ದಿನ ಕಂಡು ಬಂದಿಲ್ಲ. ಅದು ನಾವು ಸೇರಿ ಹೇಳ್ತಾ ಇರೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಮಾರ್ಕ್ಸ್ ತೆಗೆಯುವಂತಹ ವಿದ್ಯಾರ್ಥಿಗಳನ್ನಾಗಿ ರಚನೆ ಮಾಡಬೇಕು ಅನ್ನೋದೇ ಎಲ್ಲ ಪೋಷಕರ ಒಂದು ಕನಸು. ಬಟ್ ನನ್ನ ಪ್ರಕಾರ ಹೇಳಬೇಕಂದ್ರೆ ಬರೀ ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳ ಅವಶ್ಯಕತೆ ನಮಗೆ ಇಲ್ಲ. ನಾವು ಒಂದು ಮೌಲ್ಯವರ್ಧಿತವಾದಂತಹ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಆ ಶಿಕ್ಷಣದಲ್ಲಿ ಮೌಲ್ಯ ಇದ್ದಾಗ ಮಾತ್ರ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಞಾನಾರ್ಜನೆ, ಶಿಕ್ಷಣ ಇಲ್ಲದೆ ನಾವು ಯಾವ ಸಾಧನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ. ಶಿಕ್ಷಣವನ್ನು ಎಂಥ ಬಡವ ಬೇಕಾದರೂ ಪಡೆದುಬಿಟ್ಟು ಈ ದೇಶದ ಅತ್ಯಂತ ಎತ್ತರದ ಚುಕ್ಕಾಣಿಯನ್ನು ಹಿಡಿಯುವಂತಹ ಒಂದು ಸಾಧನ ಅಂದರೆ ಅದು ಶಿಕ್ಷಣ ಮಾತ್ರ. ನಾವೆಲ್ಲರೂ ಇಲ್ಲಿ ಕೆಳವರ್ಗದವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಇದ್ದೀವಿ. ನಾವೆಲ್ಲರೂ ಕೂಡ ಅತ್ಯಂತ ಮೇಲ್ವರ್ಗದವ್ರು ಯಾರು ಕೂಡ ಈ ಶಾಲೆಗೆ ಇಂತಹ ಇದಕ್ಕೆ ತಗೊಬಂದು ಮಕ್ಕಳನ್ನು ಸೇರಿಸಲ್ಲ. ಬಟ್ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ, ಒಳ್ಳೆಯ ಶಿಸ್ತನ್ನು ಕಲಿಸುವಂಥ ಮುಖಾಂತರ ನಾವು ನಮ್ಮ ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಬೇಕಾಗಿರೋದು ನಮ್ಮ ಪೋಷಕರ ಜವಾಬ್ದಾರಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಏನಾಗ್ಬಿಟ್ಟಿದೆ ಅಂದರೆ ಪೋಷಕರಿಗೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಶಾಲೆಗೆ ಮಗುವನ್ನು ಸೇರಿಸ್ಬಿಟ್ರೆ ನನ್ನ ಕೆಲಸ ಮುಗಿದೋಯ್ತು, ಹೇಗಾದರೂ ಫೀಸ್ ಕಟ್ಟಿದ್ದೀನಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸಿದ್ದೀನಿ, ಅಲ್ಲಿರುವಂಥ ಶಿಕ್ಷಕರು ಪ್ರಾಂಶುಪಾಲರು ಓದಿಸ್ತಾರೆ, ರ್ಯಾಂಕ್ ಬರಬೇಕು ಅವರು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ತೇಲ್ತಾ ಇದ್ದೀವಿ. ಅದು ಖಂಡಿತ ತಪ್ಪು ಅನ್ನೋದು ನನ್ನ ಭಾವನೆ. ಕಾರಣ ಏನಪ್ಪ ಅಂದರೆ, ಒಂದು ಮಗು ಶಾಲೆಯಲ್ಲಿ ಕಲಿಯೋಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜೀವನದಲ್ಲಿ ಮನೆಯಲ್ಲಿ ಜಾಸ್ತಿ ಕಲಿಯುತ್ತೆ. ಅದಕ್ಕೆ ಹೇಳೋದು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ. ತಮ್ಮೆಲ್ಲರ ಪೋಷಕರು ತಮ್ಮ ಮನೆಯಲ್ಲಿ ಒಂದು ಉತ್ತಮವಾದಂಥ ಒಂದು ವಾತಾವರಣವನ್ನು ಇಟ್ಕೊಂಡಾಗ ಅದು ಆ ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನೀವು ನಿಮ್ಮ ಮಗು ಮನೆಗೆ ಬಂದಾಗ ಆ ಮಗುವನ್ನು ಹೇಗೆ ಮಾತಾಡಿಸ್ತೀರಿ, ಅದ್ರ ಜೊತೆಗೆ ಹೇಗೆ ನಡವಳಿಕೆಯನ್ನು ತೋರಿಸ್ತೀರಿ, ಅದಕ್ಕೆ ಏನನ್ನು ನೀವು ಕಲಿಸುತ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ಆ ಮಗು ಅದನ್ನು ಕಲಿಯೋಕ್ಕೆ ಇಷ್ಟಪಡುತ್ತೆ. ಮಗು ಪುಸ್ತಕವನ್ನು ಓದಿ ಕಲಿಯೋದಕ್ಕಿಂತ ಸಮಾಜವನ್ನು ಮತ್ತು ಗುರು ಹಿರಿಯರನ್ನು ನೋಡಿ ಕಲಿಯೋದೇ ಜಾಸ್ತಿ. ಹಾಗಾಗಿ ನಾವು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಪರೀಕ್ಷಣೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಮಗುವನ್ನು ನಾವು ಬೆಳೆಸುವಂತಹ ರೀತಿ, ನಾವು ಅಂದ್ಕೊಂಡಿರುವಂತಹ ಇದು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂಥ ಅಗತ್ಯ ತುಂಬ ಇದೆ. ಯಾಕಂದರೆ ತಾವೆಲ್ಲರೂ ನೋಡಿದ್ರಿ, ಇವತ್ತೇನಾಗ್ಬಿಟ್ಟಿದೆ ಅಂದರೆ ಈ ಮೊಬೈಲ್ ಅನ್ನೋ ಒಂದು ಗೀಳು ನಮ್ಮ ಮಕ್ಕಳನ್ನು ಮತ್ತು ನಮ್ಮ ಪೋಷಕರನ್ನು ಹಾಳು ಮಾಡ್ತಾಯಿದೆ. ಇವಾಗ ಏನಾಗ್ಬಿಟ್ಟಿದೆ, ತಂದೆ ತಾಯಿರಿಗೆ ಎಲ್ಲರಿಗೂ ಜವಾಬ್ದಾರಿ ಯಾರಿಗೂ ಬೇಕಾಗಿಲ್ಲ. ಅದು ಹೇಳಿದ್ನಲ್ಲ, ಸ್ಕೂಲಿಗೆ ಸೇರಿಸಿದರೆ ಟೀಚರ್ ಓದಿಸ್ಕೊಳ್ತಾರೆ ಬಿಡು ಅನ್ನೋದು. ಆಗಲಿ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇದ್ರು ನನಗೆ, ತುಂಬ ನನಗೂ ಕೂಡ ಬೇಜಾರಾಯಿತು. ಪೋಷಕರ ಸಭೆಗೆ ಕರೆದ್ರೆ ಪೋಷಕರು ಬರೋದಿಲ್ಲ ಅಂತ. ಏನಕ್ಕೆ ನೀವು ಬರೋದಿಲ್ಲ? ನಿಮ್ಮ ಮಗುವಿನ ಭವಿಷ್ಯ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯ ಭವಿಷ್ಯ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಿರುವಂಥ ಎಲ್ಲ ಕನಸುಗಳು ನೆರವೇರ್ತವೆ. ನಾವು ಯಾವುದೋ ಸ್ಕೂಲಿಗೆ ಸೇರಿಸಿಬಿಟ್ಟು ನಾಳೆ ನಮ್ಗೆ ಚೆನ್ನಾಗಿ ಓದ್ತಾನೆ, ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಸಾಧ್ಯ ಇಲ್ಲ ಅದು. ನೀವು ನಿಮ್ಮ ಮಗುವಿನ ಬಗ್ಗೆ ಎಷ್ಟು ಕಾಳಜಿಯನ್ನು ತೋರಿಸ್ತೀರಾ, ಅವರನ್ನು ಎಷ್ಟು ಫಾಲೋಅಪ್ ಮಾಡ್ತೀರಾ, ಎಷ್ಟು ಜವಾಬ್ದಾರಿಯನ್ನು ವಹಿಸ್ತೀರಾ, ನಿಮ್ಮ ಮಗು ಶಾಲೆಯಲ್ಲಿ ಏನು ಚಟುವಟಿಕೆ ಮಾಡುತ್ತೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಹೇಗಿದೆ, ಪಠ್ಯ ಚಟುವಟಿಕೆಗಳಲ್ಲಿ ಹೇಗಿದೆ, ಅವ್ರು ಯಾರು ಸಹವಾಸ ಮಾಡ್ತಾಯಿದ್ದಾರೆ, ಅವರ ಅಭಿರುಚಿಗಳು ಏನು ಅನ್ನೋದನ್ನ ಪೋಷಕರು ಕಂಡುಕೊಳ್ಬೇಕು. ಪೋಷಕರು ನಿಮ್ಮ ಮಗುವಿನಲ್ಲಿರುವಂತಹ ಒಂದು ಟ್ಯಾಲೆಂಟನ್ನು ನೀವು ಗುರುತಿಸಬೇಕು. ಆ ಟ್ಯಾಲೆಂಟನ್ನು ಗುರುತಿಸಿ ಆ ನಿಟ್ಟಿನಲ್ಲಿ ಶಿಕ್ಷಣವನ್ನು ನೀಡಿದಾಗ ಮಾತ್ರ ನಿಮ್ಮ ಮಗು ಪರಿಪೂರ್ಣ ಆಗುತ್ತೆ. ಅದರ್ವೈಸು ಆ ಮಗುವಿಗೆ ಬೇರೆ ಯಾವುದರ ಒಂದು ಡ್ಯಾನ್ಸ್ ಬಗ್ಗೆನೋ ಅಥವಾ ಒಂದು ಹಾಡು ಹೇಳುವುದ್ರ ಬಗ್ಗೆನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ನೀವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತ ಬುಕ್ಸ್ 99 ಮಾರ್ಕ್ಸ್ ತೆಗಿದೆ ಅಂತ ಹೇಳೋ ನಾವು ಪ್ರೆಷರ್ ಮಾಡ್ತಾ ಇದ್ದರೆ ಅಲ್ಲಿ ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ. ಬರೀ ಶಿಕ್ಷಣ, ಇವಾಗ ನೋಡಿ, ಎಷ್ಟೇ ಶಿಕ್ಷಣವನ್ನು ನಾವು ಪಡೆದು ಎಲ್ಲರೂ ಏನೋ ಸರ್ಕಾರಿ ನೌಕರಿ ಸಿಗಬೇಕು ಅಥವಾ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು, ಅದನ್ನು ಬಿಟ್ಟು ಕೂಡ ಬೇಕಾದಷ್ಟು ದಾರಿಗಳು, ಬೇಕಾದಷ್ಟು ಅವಕಾಶಗಳು ನಮ್ಮ ಎದುರುಗಡೆ ಇದ್ದಾವೆ. ಬಟ್ ನಮ್ಗೆ ಯಾರಿಗೂ ಕೂಡ ಅದು ಬೇಕಾಗಿಲ್ಲ. ಇವತ್ತು ನೀವೆಲ್ಲ ನೋಡ್ತೀರಿ, ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮಗಳನ್ನು ನೋಡ್ತೀರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಅಂಥ ಕಾರ್ಯಕ್ರಮದಲ್ಲಿ ರಾಜ್ಯದ ಯಾವ್ಯಾವ ಮೂಲೆಯಿಂದ ಮಕ್ಕಳುಗಳು ಬಂದು ತಮ್ಮ ಪ್ರತಿಭೆಯನ್ನು ಅಲ್ಲಿ ವ್ಯಕ್ತಪಡಿಸ್ತವೆ. ಅದು ರಾಜ್ಯದ ಮೂಲೆ ಜನಗಳನ್ನು ನೋಡ್ತೀರಿ, ಎಷ್ಟು ಹೆಮ್ಮೆಯ ವಿಚಾರ. ನಿಮ್ಮ ಮಕ್ಕಳಲ್ಲೂ ಕೂಡ ಅಂತಹ ಒಂದು ಟ್ಯಾಲೆಂಟ್ ಇರುತ್ತೆ, ಅಂತಹ ಒಂದು ಪ್ರತಿಭೆ ಇರುತ್ತೆ. ಅದನ್ನು ಗುರುತಿಸಿ ಆ ನಿಟ್ಟಿನಲ್ಲಿ ನೀವು ಅವರಿಗೆ ಶಿಕ್ಷಣವನ್ನು ನೀಡಿದಾಗ, ಆ ನಿಟ್ಟಿನಲ್ಲಿ ನೀವು ಸಪೋರ್ಟ್ ಮಾಡಿದಾಗ ಮಾತ್ರ ಆ ಮಗು ಪರಿಪೂರ್ಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ಪೋಷಕರು ಅತಿ ಹೆಚ್ಚಾಗಿ ಮಕ್ಕಳ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸಿ, ನೀವು ಎಷ್ಟೇ ಹಣ ಸಂಪಾದನೆ ಮಾಡಲಿ, ಅಧಿಕಾರ ಸಂಪಾದನೆ ಮಾಡಿ, ಏನೇ ಸಂಪಾದನೆ ಮಾಡಿದರೂ ಕೂಡ, ಎಷ್ಟೇ ಆಸ್ತಿಯನ್ನು ಮಾಡಿದರೂ ಕೂಡ ನಾಳೆ ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ನಿಮ್ಮ ಕೊನೆಯ ಸ್ಟೇಜಲ್ಲಿ ನಿಮ್ಮ ಮಗು
ಎಷ್ಟು ಸಂಸ್ಕಾರಯುತವಾಗಿ ಬೆಳೆದಿದೆ, ಎಷ್ಟು ವಿದ್ಯಾವಂತನಾಗಿದ್ದಾನೆ, ಎಷ್ಟು ಮಾನವೀಯತೆಯನ್ನು ಹೊಂದು ಬೆಳೆದಿದ್ದಾನೆ ಅನ್ನೋದು ಮಾತ್ರ ಲಾಸ್ಟಿಗೆ ಸಿಗುವಂಥ ಒಂದು ಸಕ್ಸಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇಟ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ತಂದೆ ತಾಯಂದಿರಿಗೆ, ವಯಸ್ಸಾದ ಅಜ್ಜ ಅಜ್ಜಂದಿರಿಗೆ ನೀವು ಪೋಷಕರಾದವರು ಹೇಗೆ ಗೌರವ ಕೊಡ್ತೀರಿ, ಅಕ್ಕಪಕ್ಕದವ್ರ ಜೊತೆಗೆ ನೀವು ಹೇಗೆ ಒಂದು ಪ್ರೀತಿ, ಸಹಬಾಳ್ವೆ, ಬಾಂಧವ್ಯತನ ಇಟ್ಕೊಂಡಿರ್ತೀರಿ, ಒಂದು ಒಳ್ಳೆಯ ವಾತಾವರಣನ ಇಟ್ಕೊಂಡಿರ್ತೀರಿ ಅನ್ನೋದನ್ನು ನೋಡಿ ಗಮನಿಸಿ ಆ ಮಗು ಬೆಳೆಯುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರೂ ಈ ನಿಟ್ಟಿನಲ್ಲಿ ಯೋಚಿಸಬೇಕಾದಂಥ ಅವಶ್ಯಕತೆ ತುಂಬ ಇದೆ. ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಮಕ್ಕಳು ಕೂಡ ಇಲ್ಲಿ ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅದು ಒಂದು ಸಂತೋಷದ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತಾವೆಲ್ಲರೂ ಕೂಡ ಮಕ್ಕಳನ್ನು ಒಳ್ಳೆಯ ನಿಟ್ಟಿನಲ್ಲಿ, ಒಳ್ಳೆಯ ದಾರಿಯಲ್ಲಿ ಬೆಳೆಸಿ, ಮಕ್ಕಳಿಗಾಗಿ ಆಸ್ತಿ ಮಾಡೋದೇನು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನೀವು ನಿಮ್ಮ ಶಾಲೆಯ ಶಿಕ್ಷಕಿಯರೊಂದಿಗೆ ಒಳ್ಳೆಯ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಮಗು ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಪ್ರತಿದಿನ ಕೇಳಿ. ಟೀಚರ್ಸಿಗೆ ಫೋನ್ ಮಾಡಿ, ಕನಿಷ್ಠ ಪಕ್ಷ ಒಂದು ಫೋನ್ ಮಾಡಿ ಕೇಳಿ, ನನ್ನ ಮಗು ಹೇಗೆ ಓದ್ತಾ ಇದೆ, ಏನು ಮಾಡ್ತಾ ಇದೆ ಅಂತ ಹೇಳಿ. ಅದೆಲ್ಲದನ್ನು ಬಿಟ್ಟು ನೀವು ರಿಸಲ್ಟ್ ಬಂದಾಗ ಮಾತ್ರ ಶಿಕ್ಷಕರನ್ನ ಭೇಟಿಯಾದಾಗ, ಶಿಕ್ಷಕರಿಂದ ಆದಾಗ ಯಾವುದೇ ಪ್ರಯೋಜನಗಳಿಲ್ಲ. ಇವಾಗ ಏನಾಗಿದೆ ಅಂದರೆ ಸಮಾಜ ತುಂಬ ಕಾಂಪಿಟೀಷನ್, ಇವಾಗ ಜಗತ್ತು ಓಡ್ತಾ ಇದೆ. ನಾವು ನಡ್ಕೊಂಡು ಹೋದರೆ ನಡೆಯೋ ಸಾಲಲ್ಲ. ಹಾಗಾಗಿ ಆ ಕಾಂಪಿಟೇಷನ್ನಿಗೆ ನಾವು ಸೆಟ್ ಆಗಬೇಕು ಅಂದರೆ ನಾವು ಪ್ರತಿದಿನ ಫಾಲೋಅಪ್ ಮಾಡಬೇಕು. ಪ್ರತಿದಿನ ನಮ್ಮ ಮಗುವಿನ ಚಲನವಲನಗಳ ಬಗ್ಗೆ ಗಮನ ಇಡಬೇಕು. ನಾವು ನಮ್ಮ ಶಾಲೆಯ ಶಿಕ್ಷಕರೊಂದಿಗೆ ಕಮ್ಯುನಿಕೇಷನ್ ಇಟ್ಕೊಂಡಾಗ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಪೋಷಕರು ಎಲ್ಲರೂ ಕೂಡ ಈ ಒಂದು ಮಕ್ಕಳ ಜೀವನದ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನನ್ನ ಒಂದು ಆಶಯ. ಹಾಗೆ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆ ಯಾವುದೇ ರೀತಿಯಾದಂತಹ ಏನೇ ಸಮಸ್ಯೆಗಳಾದಾಗ ಪೊಲೀಸ್ ಇಲಾಖೆ ಜೊತೆಗೆ ಮುಕ್ತವಾಗಿ ಕೂಡ ತಾವೆಲ್ಲರೂ ಕೂಡ ಸಹಕರಿಸಿ ಮಾತಾಡಿ ನಮ್ಮ ಜೊತೆ ಇರ್ತೀವಿ. ನಾವೆಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಕೂಡ ಶಾಂತಿಯುತವಾಗಿ ಬದುಕಬೇಕು ಅಂತ ಹೇಳಿ ನಾವು 24/7 ಕೆಲಸ ಮಾಡ್ತಾಯಿದ್ದೀವಿ. ತಮ್ಮ ಏನೇ ಸಮಸ್ಯೆಗಳಿದ್ರು ನಮ್ಮ ಜೊತೆಗೆ ತಾವು ಶೇರ್ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲ ನಿಟ್ಟಿನಲ್ಲೂ ಕೂಡ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಈ ಶಾಲೆಯ ಶಿಕ್ಷಕರಾಗಿರ್ಬೋದು, ಅಥವಾ ನೀವು ಪೋಷಕರಾಗಿರ್ಬೋದು, ಅಥವಾ ನಮ್ಮಂಥ ಅಧಿಕಾರಿ ವರ್ಗದವರಾಗಿರ್ಬೋದು, ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರಮಿಸಿದಾಗ ಮಾತ್ರ ನಾವು ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುತ್ತಿದೆ, ಯಾವ ರೀತಿಯಲ್ಲಿ ವಿದ್ಯಾರ್ಜನೆಯನ್ನು ನೀಡುತ್ತಿದೆ, ಹಾಗೂ ಪೋಷಕರು ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು, ಬರೀ ಅಂಕಗಳನ್ನಷ್ಟೇ ಗಳಿಸೋದಲ್ಲದೆ ಅವರ ಪ್ರತಿಭೆಗಳನ್ನು ಗುರುತಿಸಬೇಕು. ಹಾಗೆಯೇ ಸಾಮಾಜಿಕವಾಗಿ ಸಾರ್ವಜನಿಕರಲ್ಲಿ ಏನೇ ಕುಂದುಕೊರತೆಗಳಿದ್ದರೂ ಕೂಡ ದಯಮಾಡಿ ಪೊಲೀಸ್ ಸ್ಟೇಷನ್ನ ಸಂಪರ್ಕಿಸಿ ಅಂತ ಹೇಳಿ ಅವರ ನುಡಿಗಳನ್ನು ನುಡಿದಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಟಿ ಬಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KG ನಾಗರಾಜ್ ಇವರು ತಮ್ಮ ಅಮೂಲ್ಯವಾದ ಅಧ್ಯಕ್ಷ ನುಡಿಗಳನ್ನು ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶಿರಾಳಕೊಪ್ಪ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಂತ ಪ್ರಶಾಂತ್ ಕುಮಾರ್ ಅವರೇ, ಮಧುಕೇಶ್ ಅವರೇ, ಶಿಲ್ಪಾ ಅವರೇ, ಹಾಗೂ BM ಜ್ಯೋತಿ ಅವರೇ, ಮತ್ತು ಈ ಶಾಲೆಯ ಪ್ರಿನ್ಸಿಪಾಲರು, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಈ ಒಂದು ಸಭೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ತಮಗೆಲ್ಲರಿಗೂ ಈ ಶುಭ ಸಂಜೆಯ ಒಂದು ಶುಭಾಶಯಗಳನ್ನ ಹೇಳ್ತಾ, ಈ ಒಂದು ಚಿಗುರುವ ಚಿಲುಮೆ ಕಾರ್ಯಕ್ರಮ ನಿಮ್ಮ ಮಕ್ಕಳ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವು ಸೇರಿ ಈ ಮುಸ್ಸಂಜೆಯಲ್ಲಿ ನಡೆಸಿಕೊಡೋಣ. ಈಗ ಇನ್ಸ್ಪೆಕ್ಟ್ರ್ ಒಂದು ಮಾತು ಹೇಳಿದ್ರು, ನಿಮಗೆ ಮಕ್ಕಳನ್ನ ಸ್ಕೂಲಿಗೆ ಒಂದು ಕಳಿಸ್ಬಿಟ್ರೆ ಜವಾಬ್ದಾರಿ ತಪ್ಪಿತು ಅಂತ ತಿಳ್ಕೊಬೇಡ್ದು ಅಂತೇಳಿ ಪೋಷಕರು. ಅಂದರೆ ಮಕ್ಕಳು ಟೀಚರ್ಸ್ಗಿಂತ ಜಾಸ್ತಿ ನಿಮ್ಮಲ್ಲೇ ಇರ್ತಾರೆ. ಹಾಗಾಗಿ ಈಗ ನೋಡಿ, ನಾನು ಈ ಸಂಸ್ಥೆಯಲ್ಲಿ ನೋಡ್ತಿರ್ತಕ್ಕಂಥದ್ದು ಅಂದರೆ ನಮ್ಮ ಈ ಬೆಳ್ಳಿಗಾವಿ ಮತ್ತು ಈ ಸಂಸ್ಥೆ, ಈ ಎರಡೂ ಸಂಸ್ಥೆಯು ನಡೆಸ್ತಾ ಇರೋದರಲ್ಲಿ ನನಗೊಂದು ಅನಿಸಿಕೆ ಏನಪ್ಪ ಅಂತಂದರೆ, ಯಾರು ಶಿಕ್ಷಕರು ಮಕ್ಕಳನ್ನು ದ್ವೇಷಿಸಲ್ಲ, ಭಾಳ ಮುದ್ದಿಸ್ತಾರೆ, ಪ್ರೀತಿಸ್ತಾರೆ. ಈ ಒಂದು ಕಲಿಕೆಗಾಗಿ ಏನು ಆಗುತ್ತೆ, ಕೆಲವೊಂದು ಟೈಮು ಕಾನೂನು ಪ್ರಕಾರ ಮಕ್ಕಳಿಗೆ ಪೆಟ್ಟು ಕೊಡೋದಾಗಲಿ ಶಿಕ್ಷೆ ಅದು ತಪ್ಪೇ ಅದು.
ಈ ಒಂದು ಅರಿವಿದ್ರೂ ಸಹಿತ ಮಕ್ಕಳ ತಿದ್ದಬೇಕಾಗಿ ಕೆಲವೊಂದು ನಾವು ಒಂದೊಂದು ಸಲ ಏನು ಮಾಡ್ತಾರೆ ಟೀಚರ್ಸ್ಗಳು ಒಂದು ಸಣ್ಣ ಪ್ರಮಾಣದಾಗೆ ಒಂದು ಪೆಟ್ಟನ್ನು ಹಾಕ್ತಾರೆ ಅಥವಾ ಗದರಿಸ್ತಾರೆ. ಅದು ನಿಮ್ಮ ಮಕ್ಕಳ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ. ಯಾರೂ ಶಿಕ್ಷಕರು ಮಕ್ಕಳನ್ನು ದ್ವೇಷಿಸಲ್ಲ. ಎಲ್ಲ ಸಂಸ್ಥೆ, ಎಲ್ಲ ಶಿಕ್ಷಕರು ಸಹಿತ ಮಕ್ಕಳನ್ನು ಪ್ರೀತಿಸ್ತಾರೆ. ನೀವೇನು ಮಾಡ್ತೀರ, ಅದು ನಿಮಗೆ ಸರಿ ಕಾಣಿಸ್ಲಿಲ್ಲ ಅಂತ ಅಂದರೆ ನೇರವಾಗಿ ಬಂದು ಸ್ಕೂಲಿಗೆ ಬಂದು ಸಂಬಂಧಪಟ್ಟರ ಹತ್ರ ಮಾತಾಡಿ ಅದ್ರ ಕ್ಲಾರಿಫೈ ತೊಗೊಂಡು ಅದನ್ನು ಚರ್ಚೆ ಮಾಡಬೇಕು. ಅದು ಬಿಟ್ಟು ಏನು ಮಾಡ್ತೀರಿ, ಕೆಲವೊಂದು ಪೋಷಕರು ಮನೆಯಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ಫೋನ್ ಮಾಡ್ತಿರ್ತೀರ. ಮಕ್ಕಳೆದುರಿಗೆ ನೀವು ಫೋನ್ ಮಾಡ್ತೀರಾ, ಟೀಚರ್ಸ್ಗಳ್ನ ಬೈಯೋದಾಗಲಿ ತೆಗಳಿಸೋದಾಗಲಿ ಅಥವಾ ಅವ್ರ ಗೌರವವನ್ನು ಮಕ್ಕಳೆದುರಿಗೆ ಹಾಳು ಮಾಡಬೇಡ್ರಿ. ಟೀಚರ್ಸು ಯಾವತ್ತೂ ಮಕ್ಕಳನ್ನು ದ್ವೇಷಿಸೋದಿಲ್ಲ. ಹಾಗಾಗಿ ಮಕ್ಕಳೆದುರಿಗೆ ಟೀಚರ್ಸ್ಗಳ್ನ ಒಂದು ಗೌರವವನ್ನು ಹಾಳು ಮಾಡಬೇಡ್ರಿ. ಬಂದು ನೇರವಾಗಿ ಕೇಳ್ರಿ. ಕೇಳಿದಾಗ ಸಂಸ್ಥೆನೂ ಅದಕ್ಕೆ ನಿಮಗೆ ಸ್ಪಂದಿಸ್ತತೆ. ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವು ನಡೆಸ್ಕೊಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಬೇಗ ಸ್ಟಾರ್ಟ್ ಆಗಲಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆಯನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಶಾಲೆಯ ಶಿಕ್ಷಕರ ಜೊತೆಗೆ ಹೇಗೆ ವರ್ತಿಸಬೇಕು, ಹೇಗೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಹೇಳಿ ತಿಳಿಸಿಕೊಟ್ಟಂಥ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಲು ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಮಾಧವಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇತರ ಎಲ್ಲದಕ್ಕೂ ಮೂಲವಾದದ್ದು ಕೃತಜ್ಞತೆಯೇ ಎಂದು ಹೇಳುತ್ತಾ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ KG ನಾಗರಾಜ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ TB ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ತುಂಬಿದ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಇವರಿಗೆ ಶ್ರೀಯುತ KG ನಾಗರಾಜ್ ಸರ್ ಹಾಗೂ ಮಧುಕೇಶ್ ಸರ್ ಇವರು ನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಾರದಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಮಧುಕೇಶ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅರ್ಥ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ KG ಶಿಲ್ಪಾ ನಾಗರಾಜ್ ಇವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಮತ್ತೋರ್ವ ಕಾರ್ಯದರ್ಶಿಯಾದ ಶ್ರೀಮತಿ BM ಜ್ಯೋತಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಕುಮಾರಿ ಮಂಗಲಗೌಡ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಜವಾಬ್ದಾರಿಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ನಮ್ಮ ಶಾಲೆಯ ಆಡಳಿತಗಾರರಾದ ಶ್ರೀಯುತ ಸೋಮಶೇಖರ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಮುದ್ದು ಮಕ್ಕಳಿಗೂ, ಶಿಕ್ಷಕೇತರ ಸಿಬ್ಬಂದಿಯವರಿಗೂ, ಶಾಮಿಯಾನದವರಿಗೂ ಹಾಗೂ ಛಾಯಾಗ್ರಾಹಕರಿಗೂ, ವಿದ್ಯುತ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಆರಕ್ಷಕ ಠಾಣೆಯವರಿಗೂ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೊಂದಿಗೆ ನಮ್ಮ ಸಿಬ್ಬಂದಿ ವರ್ಗದವರು ಒಂದು ಗ್ರೂಪ್ ಫೋಟೋನ ತೆಗೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಸಿಬ್ಬಂದಿ ವರ್ಗದವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ, ದಯಮಾಡಿ. ನಮ್ಮ ಚಿಗುರು ಚಿಲುಮೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಗಣ್ಯರಿಗೆ, ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ವಂದಿಸುತ್ತಾ ತಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ.
ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವು ಸಂಸ್ಕೃತಿ, ಕಲೆ ಹಾಗೂ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಚಿಗುರುವ ಚಿಲುಮೆಯ ಈ ಸಾಂಸ್ಕೃತಿಕ ಕಾರ್ಯಕ್ರಮವು ವೇದಿಕೆಯ ಮೇಲೆ ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ತಮ್ಮ ನೃತ್ಯದ ಮೂಲಕ ಚಿಮ್ಮಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಮೊದಲನೆಯದಾಗಿ ಸ್ವಾಗತ ನೃತ್ಯ. ನಮ್ಮ ಕಲ್ಪನೆ ನಮ್ಮ ಹಾಡು, ನಮ್ಮ ಹಾಡು ನಮ್ಮ ಪ್ರೇರಣೆ. ಹೊಸತನದ ತಾಳದಲ್ಲಿ ನಮ್ಮ ಮಕ್ಕಳು ಸ್ವಾಗತ ನೃತ್ಯದ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸಲು ವೇದಿಕೆಗೆ ಬರುತ್ತಿದ್ದಾರೆ. ಈ ಮಕ್ಕಳನ್ನು ವೇದಿಕೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.